ಬೆಳಗಾವಿಯಲ್ಲಿ ಇಂದು ಸಾರ್ವಜನಿಕ ಗಣಪತಿ ವಿಸರ್ಜನೆ ನಡೀತಾ ಇರುವಂತದ್ದು 1019 ನಗರ ಹಾಗೂ 650 ಗ್ರಾಮೀಣ ಭಾಗದ ಗಣಪತಿ ವಿಸರ್ಜನೆಯಲ್ಲಿ ನಡೀತಿರುವಂತದ್ದು. ಬೆಳಗಾವಿಯಲ್ಲಿ ಇಂದು ಸಾರ್ವಜನಿಕ ಗಣಪತಿ ವಿಸರ್ಜನೆ ನಡೀತಾ ಇರುವಂತದ್ದು 1019 ನಗರ ಹಾಗೂ 650 ಗ್ರಾಮೀಣ ಭಾಗದ ಗಣಪತಿ ವಿಸರ್ಜನೆಯಲ್ಲಿ ನಡೀತಾ ಇರುವಂತದ್ದು. ಮುಂಜಾಗ್ರತಾ ಕ್ರಮವಾಗಿ ನಗರದಾದ್ಯಂತ ಖಾಕಿ ಕಟ್ಟೆಚ್ಚರವನ್ನ ವಹಿಸಲಾಗಿರುವಂತದ್ದು. ಬೆಳಗಾವಿಯಲ್ಲಿ ಇಂದು ಸಾರ್ವಜನಿಕ ಗಣಪತಿ ವಿಸರ್ಜನೆ ಅಲ್ಲಿ ನೆರವೇರಲಿದ್ದು 1019 ನಗರ ಗಣಪತಿಗಳಿದ್ರೆ 650ಕ್ಕೂ ಹೆಚ್ಚು ಗ್ರಾಮೀಣ ಭಾಗದ ಗಣಪತಿಗಳು ಅಲ್ಲಿ ವಿಸರ್ಜನೆಗೆ ಸಜ್ಜಾಗಿದ್ದಾವೆ. ಮುಂಜಾಗ್ರತಾ ಕ್ರಮವಾಗಿ ನಗರದಾದ್ಯಂತ ಖಾಕಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಬೆಳಗಾವಿಯಲ್ಲಿ ಇಂದು ಸಾರ್ವಜನಿಕ ಗಣಪತಿ ವಿಸರ್ಜನೆ 1019 ನಗರ ಗಣಪತಿಗಳಿದ್ರೆ 650 ಗ್ರಾಮೀಣ ಗಣಪತಿಗಳ ವಿಸರ್ಜನೆ ನಡೆಯಲಿದ್ದು ಮುಂಜಾಗ್ರತಾ ಕ್ರಮವಾಗಿ ನಗರದಾದ್ಯಂತ ಖಾಕಿ ಕಟ್ಟೆಚ್ಚರವನ್ನ ವಹಿಸಲಾಗುತ್ತೆ. ಬೆಳಗಾವಿಯಲ್ಲಿ ಇಂದು ಭಾರೀ ಜನಸಾಗರ ನಡುವೆ ಸಾರ್ವಜನಿಕರ ಸಮ್ಮುಖದಲ್ಲಿ ಗಣಪತಿ ವಿಸರ್ಜನೆ ನಡೆಯಲಿದ್ದು ಮುಂಜಾಗ್ರತಾ ಕ್ರಮವಾಗಿ ನಗರದಾದ್ಯಂತ ಖಾಕಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಗಳು ಬರಬಾರ್ದು, ಯಾಕಂದ್ರೆ ಜನ ತುಂಬಾ ಕೂಡಿರೋದ್ರಿಂದ ಯಾವುದೇ ರೀತಿಯಾಗಿರುವಂತಹ ಪ್ರಾಬ್ಲಮ್ಗಳಾಗಬಾರ್ದು ಅನ್ನೋ ಕಾರಣಕ್ಕೆ ಮುಂಜಾಗ್ರತಾ ಕ್ರಮವಾಗಿ ನಗರದಾದ್ಯಂತ ಖಾಕಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಬೆಳಗಾವಿಯಲ್ಲಿ ಇಂದು ಭಾರೀ ಜನಸಾಗರ ಹರಿದು ಬರುವ ಶಂಕೆ ವ್ಯಕ್ತವಾಗಿದ್ದು ಸಾರ್ವಜನಿಕರ ಗಣಪತಿ ವಿಸರ್ಜನೆಯಲ್ಲಿ ನಡೀತಾ ಇದೆ. ಹೀಗಾಗಿ ಅಲ್ಲಿ ಸಾವಿರಾರು ಜನ ಅಲ್ಲಿ ಬರ್ತಾ ಇದ್ದು ನಗರದಲ್ಲಿ ಒಟ್ಟು 1019 ಗಣಪತಿ ಮೂರ್ತಿಗಳು ಹಾಗೂ ವಿಸರ್ಜನೆ ಪ್ರಕ್ರಿಯೆ ನಡೆಯುತ್ತಿದ್ದು ಗ್ರಾಮೀಣ ಭಾಗದಲ್ಲಿರುವಂತಹ 650 ಮೂರ್ತಿಗಳ ವಿಸರ್ಜನೆ ಕೂಡ ಅಲ್ಲಿ ನಡೆಯಲಿದೆ. ಸುರಕ್ಷತಾ ದೃಷ್ಟಿಯಿಂದ ನಗರದಾದ್ಯಂತ ಪೊಲೀಸರು ಕಟ್ಟೆಚ್ಚರವನ್ನ ವಹಿಸಿದ್ದು ಎಲ್ಲೆಡೆ ಪೊಲೀಸ್ ಬಿಗಿ ಬಂದೋಬಸ್ತನ್ನ ನೀಡಲಾಗಿದೆ. ಎಲ್ಲೆಡೆ ಭಕ್ತಿ, ಭರವಸೆ ಮತ್ತು ಸಂಭ್ರಮ ನಡುವೆ ಗಣೇಶನಿಗೆ ವಿದಾಯ ಹೇಳಲಾಗ್ತಾ ಇದೆ. ಗಣೇಶ ಹಬ್ಬದ 11ನೇ ದಿನ ಇದೆ. ಪೂರ್ತಿ ಬೆಳಗಾವಿ ನಗರ ಪೊಲೀಸ್ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಾಗೆಯೇ ಪೂರ್ತಿ ರಾಜ್ಯದಿಂದ ನಮಗೆ ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ ಫೋರ್ಸ್ ಬಂದಿದೆ. ಸುಮಾರು 500 ಅಧಿಕಾರಿಗಳು ಹಾಗೆ 3000 ಸಿಬ್ಬಂದಿಗಳು, ಒಂದು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಕಂಪನಿ, 10 KSRP ಪ್ಲಾಟ್ಯೂನ್ಸ್, 9 CR ತುಕಡಿಗಳು, ಇಷ್ಟು ದೊಡ್ಡ ಬಂದೋಬಸ್ತ್ ನಾವು ಮಾಡ್ತಾ ಇದ್ದೀವಿ. ಸುಮಾರು 700 ಕ್ಯಾಮೆರಾಗಳು, 14 ಡ್ರೋನ್ಗಳು ಈ ಬಂದೋಬಸ್ತ್ನಲ್ಲಿ ನಾವು ಬಳಸ್ತಾ ಇದ್ದೀವಿ. ಈ ಹೋದ ಒಂದು ತಿಂಗಳಿಂದ ನಾವು ಎಲ್ಲ ಮಂಡಳದ ಪದಾಧಿಕಾರಿಗಳು, ನಮ್ಮ ನಗರದ ಎಲ್ಲ ಅಧಿಕಾರಿಗಳು, ಎಲ್ಲ ಇಲಾಖೆದು ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲರ ಜೊತೆಗೆ ಸಂಪರ್ಕದಲ್ಲಿ ಇದ್ದೀವಿ. ಈ ವರ್ಷ ಬಂದೋಬಸ್ತ್ ಶಾಂತಿಯುತವಾಗಿ ಹಾಗೂ ಎಲ್ಲರಿಗೆ ಅನುಕೂಲ ಹೇಗೆ ಆಗಬೇಕು ಆ ದೃಷ್ಟಿನಲ್ಲಿ ಏನೇನು ಪ್ರಯತ್ನ ಮಾಡಬೇಕು ಅದು ನಾವು ಮಾಡಿದ್ದೀವಿ. ನಾಳೆ ಸಂಜೆ ಸುಮಾರು 4-5 ಗಂಟೆಯಿಂದ ನಮ್ಮದು ಈ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಡ್ಯೂಟಿನಲ್ಲಿ ಇರ್ತಾರೆ. ಎಲ್ಲ ಸಾರ್ವಜನಿಕರು ನಮ್ಮ ಪೊಲೀಸ್ ಏನೇನು ನಿರ್ದೇಶನ ನೀಡ್ತಾರೆ ಅದನ್ನು ಪಾಲನೆ ಮಾಡಿ ನಮಗೆ ಈ ಬಂದೋಬಸ್ತ್ ಶಾಂತಿಯುತ ಆಗಿ ಕಂಪ್ಲೀಟ್ ಮಾಡಲು ನಿಮ್ಮ ಸಹಕಾರ ನೀಡಿ. ನಾವು ನಿಮ್ಮ ಸೇವೆಗಾಗಿ 24 ಅವರ್ಸ್ ಆಗಲಿ 36 ಅವರ್ಸ್ ಆಗಲಿ ಕಂಟಿನ್ಯೂಸ್ ಆಗಿ ಡ್ಯೂಟಿ ಮಾಡ್ತೀವಿ. ಹಾಗೂ ಈ ಹಬ್ಬ ನಿಮಗೆಲ್ಲರಿಗೆ ಶುಭವಾಗಲಿ. ಗಣೇಶ್ ಬೆಳಗಾವಿಯಲ್ಲಿ ಇಂದು ಭಾರೀ ಜನಸಾಗರ ಹರಿದು ಬರುವ ಹಿನ್ನೆಲೆಯಲ್ಲಿ ಅಲ್ಲಿ ಸಾರ್ವಜನಿಕರಿಗೆ ಯಾವುದೇ ಪ್ರಾಬ್ಲಮ್ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ ಅಂತ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಈಗ ಮಾತನಾಡಿ ಅಲ್ಲಿ ಯಾವ್ಯಾವ ರೀತಿ ಪ್ರೊಟೆಕ್ಷನ್ ಅನ್ನ ವಹಿಸಲಾಗಿದೆ ಎಂಬ ಮಾಹಿತಿಯನ್ನ ನೀಡಿದರು.